ಎಲ್ಲರಿಗೂ ನಮಸ್ಕಾರ. ಪಿ ಎಲ್ ಡಿ ಬ್ಯಾಂಕಲ್ಲಿರ್ತಕ್ಕಂಥ ಸದಸ್ಯರ ಓಟು ಮಾಯ ಆಗಿದೆ. ಒಂದೆರಡು ಓಟ್ ಅಲ್ಲ, ಸುಮಾರು ಜನರ ಓಟನ್ನು ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿ ಅವರು ತೆಗೆದುಹಾಕಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, 3 ಮೀಟಿಂಗ್ ಬಂದಿಲ್ಲ ಅಂತ ಒಂದು ಕಾರಣ, ಬ್ಯಾಂಕಲ್ಲಿ ವ್ಯವಹಾರ ನಡೆಸಿಲ್ಲ ಅಂತಂದರೆ ಇನ್ನೊಂದು ಕಾರಣ, ಒಟ್ಟು 3 ಕಾರಣಗಳನ್ನು ತೋರಿಸಿ ಓಟ್ ಹಕ್ಕನ್ನು ತೆಗೆದುಹಾಕಿದ್ದಾರೆ. ಇದರಲ್ಲಿ ಒಬ್ಬರು ಇಬ್ಬರಲ್ಲ, ಸುಮಾರು ಜನ ಇದ್ದಾರೆ. ತುಂಬ ಜನಕ್ಕೆ ಅನ್ಯಾಯ ಆಗಿದೆ. ಇದರಲ್ಲಿ SC ST ಸೇರಿದ ಮತದಾರರ ಮತವನ್ನು ಕೂಡ ಪಿ ಎಲ್ ಡಿ ಬ್ಯಾಂಕು ತೆಗೆದುಹಾಕಿದೆ. ಕಾರಣ ಏನಪ್ಪ ಅಂತಂದರೆ ಇದೆ, ನೀವು ಸರಿಯಾಗಿ ಮೀಟಿಂಗೂ ಬಂದಿಲ್ಲ, ಸರ್ವ ಸದಸ್ಯರ ಸಮಾವೇಶಕ್ಕೂ ಬಂದಿಲ್ಲ, ಆಮೇಲೆ ಬ್ಯಾಂಕಲ್ಲಿ ವ್ಯವಹಾರ ನಡೆಸ್ತಾ ಇಲ್ಲ ಅಂತ. ಬ್ಯಾಂಕಲ್ಲಿ ವ್ಯವಹಾರ ನಡೆಸೋವಾಗ ಯಾರಾದರೂ ಕೂಡ ಸದಸ್ಯರು ಬ್ಯಾಂಕು ಲೋನ್ ಬೇಕು ಅಂತ ಕೇಳಿದ್ರೆ ಎಷ್ಟು ಜನ ಕೊಡ್ತಾರೋ ಗೊತ್ತಿಲ್ಲ. ಆ ಬ್ಯಾಂಕ್ನ ಎಲ್ಲ ನಿರ್ದೇಶಕರ ಕುಟುಂಬದ ಸದಸ್ಯರೆಲ್ಲ ಲೋನ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಘಾಟಿ ಕ್ಷೇತ್ರದ ಮತದಾರರು ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ದಲಿತರಿಗೆ ನಮಗೆ ಅನ್ಯಾಯ ಆಗಿದೆ, ಈಗ ಓಟ್ ತೆಗೆದುಹಾಕಿದ್ದ ಮೇಲೆ ಮತ್ತೆ ಪಿ ಎಲ್ ಡಿ ಬ್ಯಾಂಕಿನವರೇ ಹೋಗಿ ಹೈಕೋರ್ಟಲ್ಲಿ ಕೇವಿಟ್ ಹಾಕಿದ್ದಾರೆ. ಯಾತಕ್ಕಂದರೆ ಇವ್ರಿಗೆ ಯಾರಿಗೆ ಓಟ್ ಸಿಕ್ಕಬಾರ್ದು, ಇಲ್ಲ ಅಂದರೆ ಯಾವುದೋ ಚುನಾವಣೆಗೆ ಇವರು ಅಡ್ಡ ಬರಬಾರದು ಅನ್ನೋದು ಪ್ರಧಾನ ಕಾರಣದಿಂದ ಮತದಾನವನ್ನು ತೆಗೆದು ಅನ್ಯಾಯ ಮಾಡಿದ್ದಾರೆ. ಸುಮಾರು ಜನ SC STಗಳಿಗಾಗ್ಬೋದು, ಜನರಲ್ನವ್ರಿಗಾಗ್ಬೋದು, OBC ಅವ್ರಿಗಾಗ್ಬೋದು, ಎಲ್ಲರಿಗೂ ಕೂಡ ಪಿ ಎಲ್ ಡಿ ಬ್ಯಾಂಕು ಆಡಳಿತ ಮಂಡಳಿ ನಡೆಸ್ಕೊಂಡಿರ್ತಕ್ಕಂಥ ಇದರಿಂದ ಅನ್ಯಾಯ ಆಗಿದೆ. ಇದರ ಬಗ್ಗೆ ಘಾಟಿ ಅನ್ಯಾಯ ಆಗಿರೋ ಜನರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಸುದ್ದಿಗೋಷ್ಠಿಯನ್ನು ನೋಡಿ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಸರ್ಕಾರದ ಆಶಯದಂತೆ ಎಲ್ಲ ವರ್ಗಗಳಿಗೂ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನದಲ್ಲಿ ಕ್ಷೇತ್ರವಾರು ವಿಂಗಡಣೆಯನ್ನು ಮಾಡಿ ಮೀಸಲಾತಿಯನ್ನು ಕಲ್ಪಿಸಿ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ನಾವು ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಆ ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನೇ ಅನರ್ಹಗೊಳಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಅಂತ ನಾವು ಕೇಳಿದಾಗ ಬೇರೆ ಬೇರೆ ಕಾರಣಗಳನ್ನು ಅವರು ನಮ್ಮ ಮುಂದಿಡ್ತಾರೆ. ಏನೋ ಒಂದು ವಾರ್ಷಿಕ ಮಹಾಸಭೆಗಳು ನಡೆದಾಗ ಪುಸ್ತಕಗಳಲ್ಲಿ ಸಹಿ ಮಾಡುವುದಿಲ್ಲ ಅಂತ ಹೇಳಿ ಒಂದು ಕಾರಣವನ್ನು ಹೇಳ್ತಾರೆ. ಅದನ್ನು ನಾವು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ, ಈ ಬ್ಯಾಂಕಿಗೆ ಸದಸ್ಯರಾಗಿ ಬರುವಂಥವರು ಗ್ರಾಮೀಣ ಭಾಗದ ಜನತೆ, ಅದರಲ್ಲೂ ಅನಕ್ಷರಸ್ಥರು ಜಾಸ್ತಿ ಇರ್ತಾರೆ. ಅವರಿಗೆ ಈ ನಿಯಮ ಮತ್ತು ನಿಬಂಧನೆಗಳು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥ ಕಲ್ಪನೆ ಕೂಡ ಅವರಿಗೆ ಅಷ್ಟೊಂದಾಗಿ ಇರೋದಿಲ್ಲ. ಅಂಥ ಜನರನ್ನ ಸದಸ್ಯರನ್ನಾಗಿ ಹೊಂದಿರುವಂಥ ಈ ಬ್ಯಾಂಕು ಆ ನಿಯಮಗಳಲ್ಲಿ ಪುಸ್ತಕಗಳಲ್ಲಿ ಸಹಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಅನರ್ಹ ಮಾಡೋದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಅದು ಎಷ್ಟು ಕಾನ್ಸ್ಟಿಟ್ಯೂನ್ಸಿ 14 ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಬ್ಯಾಂಕ್ನವರನ್ನೇ. ಆ 14 ಕ್ಷೇತ್ರಗಳ ಪೈಕಿ ಒಂದು SC ಒಂದು ST ಕ್ಷೇತ್ರ ಇದೆ. ಈ ಕ್ಷೇತ್ರಗಳಿಗೆ ಅರ್ಹ ಬ್ಯಾಂಕ್ನವರು ಅನರ್ಹ ಮತದಾರರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿರೋರು ಕೋರ್ಟ್ಗೆ ಹೋಗಿ ಮತದಾನದ ಹಕ್ಕು ಮತ್ತೆ ಸ್ಪರ್ಧೆ ಮಾಡುವಂತ ಹಕ್ಕನ್ನು ತರಬಾರದು ಅಂತ ಹೇಳಿ ಮೊದಲನೇ ಕಿವಿಯೇಟ್ ಹಾಕೊಂಡಿದ್ದಾರೆ. ಇದು ಯಾವ ನ್ಯಾಯ? ಯಾಕೆ ಈ ಉದ್ದೇಶ ಇವರಿಗೆ? ನಾವು ಅದನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಅನುಚ್ಛೇದ 14, 15, 16 ಅಡಿ ಕಾನೂನು ಮುಂದೆ ಎಲ್ರಿಗೂ ಸಮಾನತೆಯನ್ನು ಕೊಟ್ಟಿದೆ. ಹಾಗೆ ಧರ್ಮ, ಮೂಲ ವಂಶ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರಗಳ ಮೇಲೆ ತಾರತಮ್ಯ ಮಾಡಬಾರ್ದು ಅಂತಿದೆ. ಹಾಗಿದ್ರೂ ಕೂಡ ಇವರು ಬರೀ SC ST ಕ್ಷೇತ್ರ 2 ಕ್ಷೇತ್ರಗಳಿಗೆ ಮಾತ್ರ ಮತದಾನ ಹಕ್ಕನ್ನು ತರಬಾರ್ದು, ಸ್ಪರ್ಧೆ ಮಾಡೋ ಹಕ್ಕನ್ನು ತರಬಾರ್ದು ಅಂತ ಹೇಳಿ ಮುಂಚೆನೆ ಕೋರ್ಟ್ಗೆ ಕೇವಿಯೇಟ್ ಅನ್ನು ಹಾಕೊಳ್ತಾರೆ. ಇದ್ರ ಉದ್ದೇಶ ಏನು? ಯಾಕೆ ಇವ್ರು ಈ ತರ ಮಾಡ್ತಾ ಇದ್ದಾರೆ? ಇದನ್ನು ಪ್ರಶ್ನೆ ಮಾಡುವಂತ ಹಕ್ಕು ನಮ್ಗೆ ಇಲ್ವಾ? ಇದು ನಮ್ಮ ಪ್ರಶ್ನೆ. ಅದಾದ ನಂತರದಲ್ಲಿ ನಾವು ಕೋರ್ಟಿಂದ ಮತದಾನದ ಹಕ್ಕನ್ನ ತಗೊಂಡು ಬರ್ತೀವಿ. ಮತದಾನ ಹಕ್ಕನ್ನು ತಗೊಂಡು ಬಂದಾದ್ಮೇಲೆ ಹೇಳ್ತಾರೆ, ಬರೀ ಇದು ಮತದಾನದ ಹಕ್ಕಿಗೆ ಮಾತ್ರ, ಸ್ಪರ್ಧೆ ಮಾಡೋದಕ್ಕೆ ಇಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕೆ ಕೇಳಿದ್ವಿ ನಮ್ಮ ಚುನಾವಣಾಧಿಕಾರಿಗಳಿಗೆ, ಯಾವ ಕಾನೂನಿನಡಿ
ನಾವು ಮತದಾನದ ಹಕ್ಕನ್ನು ತಂದಾದ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳ್ತೀರಿ ಅಂತ ಹೇಳಿ ಅದನ್ನು ನಮಗೆ ಒಂದು ಹಿಂಬರಹವನ್ನು, ಸೂಕ್ತ ಹಿಂಬರಹವನ್ನು ಕೊಡಬೇಕು. ಭಾರತ ದೇಶದ ಯಾವುದೇ ನ್ಯಾಯಾಲಯಗಳಾಗಲಿ ಅಥವಾ ಅಧೀನ ನ್ಯಾಯಾಲಯಗಳಾಗಲಿ ಅಥವಾ ಯಾವುದಾದ್ರೂ ತಡೆಯಾಜ್ಞೆಗಳಾಗಲಿ ಅಥವಾ ನಮ್ಮ ಸಹಕಾರ ಸಂಘಗಳ ಕಾಯ್ದೆಯಲ್ಲಾಗಲಿ ಈ ತರದ ಅವಕಾಶ ಇದೆಯಾ ಅನ್ನೋದನ್ನ ನಮಗೆ ಕೊಡಿ, ಅಥವಾ ಇಲ್ಲ ಅನ್ನೋದಾದ್ರೆ ಸೂಕ್ತವಾದ ಹಿಂಬರಹವನ್ನು ಕೊಡಿ ಅಂತ ಹೇಳಿ ನಾವು ಕೇಳಿದ್ದೇವೆ. ಅದಕ್ಕೆ ಅವರು ಇದುವರೆಗೂ ನಮಗೆ ಏನು ಉತ್ತರ ಕೊಟ್ಟಿಲ್ಲ. ಇವತ್ತು ನಾಮಪತ್ರಗಳ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ನಡೆದಾದ್ಮೇಲೆ ಅವರು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಅವಕಾಶಗಳನ್ನು ಕಿತ್ಕೊಳ್ಳುವಂತ ಉದ್ದೇಶಗಳನ್ನ ಇಟ್ಕೊಂಡು ಇವರು ಕಾರ್ಯಸೂಚಿಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಅದಕ್ಕೆ ನಮ್ಮ ವಿರೋಧ ಇದೆ. ಇವರು ಯಾವ ರೀತಿ ತೀರ್ಮಾನಗಳನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದಿನ ಕಾರ್ಯವಿಧಾನಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಹಾಗೇನೆ ಸಹಕಾರ ಸಂಘದ ನಮ್ಮ ಏನು PLD ಬ್ಯಾಂಕ್ನ ಸಹಕಾರ ಸಂಘದ ಬೈಲಾವನ್ನು ಕೂಡ ನಾವು ತಗೊಂಡು ಅದರಲ್ಲೂ ಕೂಡ ಓದಿದ್ದೀವಿ. ಅದರಲ್ಲೂ ಎಲ್ಲೂ ಕೂಡ ಅರ್ಹ ಮತದಾರರನ್ನ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಎಲ್ಲೂ ಕೂಡ ಇಲ್ಲ. ಆದ್ರೂ ಕೂಡ ಇವರು ಹೇಳ್ತಿದ್ದಾರೆ ಅವಕಾಶ ಇಲ್ಲ ಅಂತೇಳಿ. ಅದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಏನು ನಾವು ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಆ ನಾಮಪತ್ರವನ್ನ ಅನೂರ್ಜಿತ ಮಾಡದಂತೆ ಊರ್ಜಿತ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಯಾವುದೇ ಏನು ಕಾನೂನು ಪ್ರಕಾರ ಕೇಳ್ಕೊಂಡಿದ್ದೀವಿ. ಅವರಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ನಿಯಮಾವಳಿಗಳು, ತಡೆಯಾಜ್ಞೆಗಳು ಅಥವಾ ಕಾನೂನಲ್ಲಿ ಏನಾದರೂ ಇದ್ರೆ ಅವರು ನಮಗೆ ಕೊಡ್ಲಿ. ಆಮೇಲೆ ನಾವು ಅದ್ರ ಮೇಲೆ ತೀರ್ಮಾನ ತಗೊಂಡು ಅದಕ್ಕೆ ನಾವು ಬದ್ಧ ಆಗಿರ್ತೀವಿ. ಈ ಎಲೆಕ್ಷನ್ ಎಷ್ಟು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೈಕೋರ್ಟ್ ಹೋದ್ರು, ರಜಾ ದಿನಗಳಲ್ಲಿ ಎಲೆಕ್ಷನ್, ಸ್ಕೂಟ್ನಿ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಸಲ್ಲಿಕೆಲ್ಲ ರಜಾ ದಿನಗಳಿಗೆ ಬರುವ ರೀತಿನೇ ಮಾರ್ಗಸೂಚಿ ಮಾಡಿಕೊಂಡಿದ್ದಾರೆ ಕ್ರಮಬದ್ಧವಾಗಿ. ಮತ್ತೆ ಅವರು ನಮಗೆ ಮತದಾರರ ಅರ್ಹ ಪಟ್ಟಿ, ಅನರ್ಹರ ಪಟ್ಟಿ ಕೊಟ್ಟಿದ್ರು. ನಾವು ಅನರ್ಹ ಪಟ್ಟಿ ಹೋಗ್ಬಿಟ್ಟು ಅರ್ಹ ಪಟ್ಟಿ ಮಾಡಿಸ್ಕೊಂಡ್ ಬಂದಿದ್ದೀವಿ. ಅದನ್ನು ತಂದು ಇಲ್ಲೇ ಕೊಟ್ಟು ನಾವು ಕಾನೂನಾತ್ಮಕವಾಗಿ, ಲಿಖಿತವಾಗಿ ರಿಟರ್ನಿಂಗ್ ಅಧಿಕಾರಿಗೆ ಅರ್ಜಿ ನೀಡಿ ಕಾನೂನಾತ್ಮಕವಾಗಿ ಅದು ಹೈಕೋರ್ಟ್ ಇಂದ ಬಂದ ನಿರ್ದೇಶನದ ಮೇರೆಗೆ ಅರ್ಹ ಮತದಾರರ ಪಟ್ಟಿನ ಮಾಡಿಸ್ಕೊಂಡು ಬಂದಿದ್ದೀವಿ. ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಏನಾಗಿದೆ, ಈ ಬ್ಯಾಂಕಲ್ಲಿ 14 ವಿವಿಧ ಕ್ಷೇತ್ರಗಳಿದೆ. ಅದರಲ್ಲಿ 2 ಮಹಿಳಾ ಮೀಸಲು, 1 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ, 1 ಹಿಂದುಳಿದ ವರ್ಗ ಎ, ಇನ್ನೊಂದು ಹಿಂದುಳಿದ ವರ್ಗ ಬಿ. 14 ಕ್ಷೇತ್ರ ಇದ್ದಾಗ ಇವರು KVAT ಸಲ್ಲಿಸಬೇಕಾದ್ರೆ 14 ಸಲ್ಲಿಸಿದ್ರೆ ತಾರತಮ್ಯ ಇಲ್ಲ. ಕೇವಲ SC ST ಮತ್ತೆ ಹಿಂದುಳಿದ 5 ಕ್ಷೇತ್ರಗಳಿಗೆ ಮಾತ್ರ KVAT ಹಾಕಿದ್ದಾರೆ. ಮತ್ತೆ KVAT ಒಂದು ಸೈಡ್ ಹಾಕಿದ್ದಾರೆ, ಇನ್ನೊಂದು ಸೈಡ್ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ HV ಸುಬ್ರಹ್ಮಣ್ಯ ಅಂತ ವಕೀಲರನ್ನು ನೇಮಕ ಮಾಡಿ ನಮ್ಮ ಅಪ್ಲಿಕೇಶನ್ಗೆ, ನಮ್ಮ ಹೈಕೋರ್ಟ್ ಅರ್ಜಿಗೆ ಅಂಡರ್ಟೇಕ್ ಕೊಟ್ಟಿದ್ದಾರೆ. ಯಾರು? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಸಾರ್ವಜನಿಕ ಹಿತಾಸಕ್ತಿ ಇದ್ದಂತ ಸಂದರ್ಭದಲ್ಲಿ 14 ಕ್ಷೇತ್ರಕ್ಕೂ KVAT ಕೊಡ್ಲಿ, ಅಂಡರ್ಟೇಕ್ ಕೊಡ್ಲಿ. ಕೇವಲ SC ST ಹಿಂದುಳಿದ ವರ್ಗಗಳ ಕ್ಷೇತ್ರಕ್ಕೆ ಯಾಕೆ ಅಂಡರ್ಟೇಕ್ ಕೊಟ್ಟಿದ್ದಾರೆ? ಕಾನೂನಲ್ಲಿ ಅವಕಾಶ ಇದೆಯಾ? ಭಾರತ ಸಂವಿಧಾನದಲ್ಲಿ ನಾಗರಾಜಣ್ಣ ಹೇಳಿದಂಗೆ ಸಮಾನತೆ ಹಕ್ಕಿನ ಮೇರೆಗೆ ಅನುಚ್ಛೇದ 14, 15ರಲ್ಲಿ ನಮ್ಗೆ ಪ್ರಾತಿನಿಧ್ಯ ಇದೆ. ಚುನಾವಣೆಗೆ ಸಂಬಂಧಪಟ್ಟಂಗೆ ಜಾತಿ, ಧರ್ಮ, ಲಿಂಗದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಅನುಚ್ಛೇದ 328ರಲ್ಲಿ ಸ್ಪಷ್ಟವಾಗಿ ಭಾರತ ಸಂವಿಧಾನದ ಅಡಿಯಲ್ಲಿ ಇದೆ. ನಾವು ಭಾರತ ಸಂವಿಧಾನದ ಅಡಿಯಲ್ಲಿ ಮತ್ತೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959ರ ಅಡಿಯಲ್ಲಿ ನಾವು ಕ್ರಮಬದ್ಧವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಅವ್ರು ಏನ್ ಹೇಳ್ತಾರೆ, ವೋಟಿಂಗ್ ಪವರ್ ತಂದಿದ್ದೀರಾ ನೀವು, ಕಂಟೆಸ್ಟ್ ಪವರ್ ತಂದಿಲ್ಲ ಅಂತ ಹೇಳಿ. ಕಂಟೆಸ್ಟ್ ಪವರ್ ಭಾರತ ಸಂವಿಧಾನದಲ್ಲಿ ಇದೆಯಾ? ಕೋರ್ಟ್ ಹೋಗಿ ನೀನು ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಕಲ್ಪಿಸಬೇಕು, ನಿರ್ದೇಶನ ನಡೆಸಬೇಕು ಅಂತ. ಇಲ್ಲ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಇದೆಯಾ? ಅದ್ರಲ್ಲೂ ಇಲ್ಲ. ಹೋಗ್ಲಿ, ಇವೆರಡೂ ಬದಿ ಬರ್ತಿ. ನಿಮ್ಮ ಬ್ಯಾಂಕ್ ಬೈಲಾ ಇದೆ, 1943ರಲ್ಲಿ ಮಾಡ್ಕೊಂಡಿರೋ ಬೈಲಾ ಒಂದಿದೆ. ಆ ಬೈಲಾದಲ್ಲಿ ನೀವು ನಿಮ್ದೇ ಬ್ಯಾಂಕು, ನಿಮ್ದೇ ಬಾಡಿ, ಆ ಬಾಡಿಯಲ್ಲಿ ರೆಸಲ್ಯೂಷನ್ ಏನಾದ್ರು ಮಾಡಿದ್ದೀರಾ? ಇಲ್ಲ. ನಿಮ್ಮ ಬೈಲಾದಲ್ಲಿ ಏನಾದ್ರು ಇದೆಯಾ ಈ ರೀತಿ ಹೈಕೋರ್ಟ್ ಇಂದ ಡೈರೆಕ್ಷನ್ ತಂದು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ? ನಮ್ಗೆ ಅರ್ಹ ಮತದಾರ ಪಟ್ಟಿ ಕೊಟ್ಟಿದ್ರಿ, ಅನರ್ಹ ಕೊಟ್ಟಿದ್ರಿ. ಅನರ್ಹನ ನಾವು ಕೋರ್ಟ್ ಹೋಗಿ ಅರ್ಹ ಮಾಡಿಸ್ಕೊಂಡ್ ಬಂದಿದ್ದೀವಿ. ಅರ್ಹ ಅಂತ ಮತದಾನದ ಹಕ್ಕನ್ನು ಕೋರ್ಟಿಂದಲೇ ತಂದಿದ್ದೀವಿ. ನಮ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಯಾಕೆ SC STಗಳು ಚುನಾವಣೆ ನಿಲ್ಬಾರ್ದ? ಕೋಆಪರೇಟಿವ್ ಸೊಸೈಟಿಲಿ ಯಾವ ಕಾನೂನು ಅಡಿಯಲ್ಲಿದೆ? ನಾವು ಅದನ್ನ ಲಿಖಿತವಾಗಿ ರಿಟರ್ನಿಂಗ್ ಅಧಿಕಾರಿಗಳಿಗೆ ಲಿಖಿತವಾಗೂ ಕೇಳಿದ್ದೀವಿ. ಮತ್ತೆ ಈ ಕಳೆದ 5 ವರ್ಷದಲ್ಲಿ ಈ ಬ್ಯಾಂಕಲ್ಲಿ
ನೀವು ಪರಿಶೀಲನೆ ಮಾಡ್ಬೋದು, ದಯಮಾಡಿ ಪರಿಶೀಲನೆ ಮಾಡಲೇಬೇಕು. ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ ಇದು. ಈ 5 ವರ್ಷದಲ್ಲಿ ಷೇರ್ದಾರರಿಗೆ ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ದೀರಾ ನೀವು? ಕೇವಲ ಡೈರೆಕ್ಟ್ರು, ಡೈರೆಕ್ಟ್ ಹೆಂಡತಿ, ಡೈರೆಕ್ಟ್ ಅಣ್ಣ, ತಮ್ಮ, ಅತ್ತೆ, ಮಾವ, ಅವ್ರ ಕುಟುಂಬದವ್ರು ಮಾತ್ರ ಲೋನ್ ಕೊಟ್ಟಿದ್ದಾರೆ. ಏನಿದ್ರ ಉದ್ದೇಶ? ಸದುದ್ದೇಶನ ದುರುದ್ದೇಶನ ಇದು. ಈಗ ಈ ಬ್ಯಾಂಕ್ ಮ್ಯಾನೇಜರ್ಗೆ ಸಾರ್ವಜನಿಕ ಹಿತಾಸಕ್ತಿ ಇದ್ಮೇಲೆ 14 ಜನಕ್ಕೂ ಹಾಕ್ಬೇಕಾಗಿತ್ತು. ವೈಯಕ್ತಿಕ ಹಿತಾಸಕ್ತಿ ಯಾಕೆ? ಕೇವಲ 5 ಮಾತ್ರ ನೀವು ಅಂಡರ್ಟೇಕ್ ಕೊಟ್ಟಿದ್ದೀರಾ ಲಾಯರ್ಗೆ ಹೋಗಿ, ನಾವು ಹೈಕೋರ್ಟ್ಗೆ ಹೋದಾಗ. ದಯಮಾಡಿ ಈ ಬಗ್ಗೆ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ನಮ್ಮ ಹತ್ರ ಎಲ್ಲಾ ಸೂಕ್ತ ದಾಖಲೆಗಳಿದೆ. ಕೋಆಪರೇಟಿವ್ ಆಕ್ಟ್ ಬುಕ್ ಇದೆ, ಇದನ್ನು ಪರಿಶೀಲನೆ ಮಾಡಬಹುದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಇದೆ, ಇದನ್ನು ನೋಡಬಹುದು. ನಾವು ಈ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ಇದೆ, ಅಲ್ಲಿ ಬರೀತೀವಿ ನಾವು. ಈ ವಿಚಾರವಾಗಿ ನಮ್ಮ ಮತದಾನದ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ, ಸ್ಪರ್ಧೆ ಮಾಡೋ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಮೂಲಭೂತ ಹಕ್ಕು ನಮ್ಮ ಅಲ್ವಾ? ಭಾರತ ಸಂವಿಧಾನ ಹಕ್ಕನ್ನ ಕಸ್ಕೊಳಕ್ಕೆ ಇವರೇ ಯಾರು? ಇವ್ರಿಗೆ ವಿವೇಚನಾ ಅಧಿಕಾರ ಇದೆಯಾ ರಿಟರ್ನಿಂಗ್ ಅಧಿಕಾರಿಗೆ? ನಾವೆಲ್ಲ ಈ ಕಾನೂನಿನ ಅಡಿಯಲ್ಲಿ, ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವಂತ ವ್ಯಕ್ತಿಗಳು ನಾವು. ಎಲ್ಲರಿಗೂ ಸಮಾನತೆ ಹಕ್ಕನ್ನು ಘೋಷಣೆ ಆಗಿದೆ. ಯಾಕೆ ಈ ತಾರತಮ್ಯಗಳು ಮಾಡ್ತಾ ಇದ್ದೀರಾ? ನಾವು ಮತ್ತೆ ಲಿಖಿತವಾಗಿ 3 ಅರ್ಜಿಗಳು ಕೊಟ್ಟಿದ್ದೀರಿ. ಸ್ಪರ್ಧೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಕೊಡಿ ಅಂತ, ಅದನ್ನು ಕೊಡ್ತಾ ಇಲ್ಲ. ಹೋಗಿ ಸ್ಪರ್ಧೆ ಮಾಡಕ್ಕೆ ಅನರ್ಹರ ಪಟ್ಟಿ ಕೊಡಿ ಅಂತ ಇದ್ರೆ ಅದನ್ನು ಕೊಡ್ತಾ ಇಲ್ಲ. ಮತ್ತೆ ನಿಮಗೆ ಕೋರ್ಟ್ ಇಂದ, ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ನಿರ್ದೇಶನ ಇದೆಯಾ? ಕೋರ್ಟ್ ಇಂದ ನಿರ್ದೇಶನ ತಗೊಂಡು ಎಲೆಕ್ಷನ್ ನಿಲ್ಬೇಕು ಅಂತ ಅದನ್ನು ಕೊಡಿ ಅಂತ ಕೇಳಿದಿರಿ. ಇಲ್ಲ ನಿಮ್ ಬೈಲಾದಲ್ಲಿ ಇದ್ರೆ ಕೊಡಿ ಅಂತ ಕೇಳಿದಿರಿ. ಯಾವ್ದನ ವಿಧಿ, ಅನುಚ್ಛೇದ, ನಿಯಮ ಯಾವುದೇ ಇದ್ರು ಕೊಡಿ ಅಂತ ಲಿಖಿತವಾಗಿ ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ. ಅವ್ರು ಇದುವರೆಗೂ ನಮ್ಗೆ ಕೊಟ್ಟಿಲ್ಲ. ಆತ ನಮ್ಮ ಇವ್ರ ಮನೆ ಮುಂದೆ ಹೋಗ್ಬಿಟ್ಟು ಆಪೋಸಿಟ್ ಕ್ಯಾಂಡಿಡೇಟ್ ಪಟಾಕಿ ಹೊಡೆದವನೆ. ಯುನಾನಿಮಸ್ ಆಯ್ತು, ಸ್ಕೂಟಿಯಲ್ಲಿ ನಾವು ತೆಗ್ಸಾಕ್ತೀರಿ ಇವತ್ತು ಅಂತ ಪಟಾಕಿ ಹೊಡೆದಿದ್ದಾರೆ. ನಾಗರಾಜ ನಾಯ್ಕ ಹಾಕಿದ್ದೀರಿ, ನೆನ್ನೆ ರಾತ್ರಿ ಹೋಗಿ ಪಟಾಕಿ ಹೊಡೆದಿದ್ದಾರೆ. ಏನ್ರಿ ಇದ್ರ ಉದ್ದೇಶ? ಮ್ಯಾನೇಜರ್ ನಿಮ್ ಸ್ನೇಹಿತರು ಉಡಾಫೆ ಉತ್ತರ ಏನು ಮಾಡಕ್ಕಾಗಲ್ಲ ಬಿಡ್ರಿ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಈಗ ಒಟ್ಟಾರೆ ಏನೇನು ಅನರ್ಥ ಮಾಡಿದ್ರೆ ಎಲ್ಲಾನು ಅದ್ರಲ್ಲಿ ನಾವು 13 ಜನ ತಂದಿದ್ದೀವಿ. ನಾವು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ತಗೊಂಡಿದ್ದೀವಿ. ಘಾಟಿ ಕ್ಷೇತ್ರ 4,000 ಎಷ್ಟು ಇದು ಮಾಡಿರ್ತಾನೆ. ಇಲ್ಲ, ಮೊದಲು ಏನಾಗಿ ಬ್ಯಾಂಕ್ ವತಿಯಿಂದ ಅದು ಇದು ನಾನ್ ಬಾರವರು ಅಂತ, ಅದೇ ಸಾಲಗಾರರಲ್ಲದ ಕ್ಷೇತ್ರ. ನಮ್ದು SS ಘಾಟಿ ಮೀಸಲು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ 17 ಜನ ಅರ್ಹರಿತ್ತು. 17 ಜನ ಅರ್ಹರಿದ್ದು 38 ಜನ ಅನರ್ಹರಿದ್ದು. ನಾವು ಹೈಕೋರ್ಟ್ ರಿಟ್ ಪಿಟಿಷನ್ ನಂಬರ್ 3504/2025 ಅಂತೆ ನಾವು 13 ಜನಕ್ಕೆ ವೋಟಿಂಗ್ ಪವರ್ ತಂದಿದ್ದೀವಿ. ವೋಟಿಂಗ್ ಪವರ್ ತಂದು ನಾವು ಇಲ್ಲಿ ಕೊಟ್ಮೇಲೆ ಅವರೇ ಯಾರು ಈ ರಿಟರ್ನಿಂಗ್ ಅಧಿಕಾರಿ ಮತ್ತು ಬ್ಯಾಂಕ್ ಮ್ಯಾನೇಜರೇ ಅರ್ಹ ಮತದಾರರ ಪಟ್ಟಿ ಅಂತ 13 ಜನರು ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ ಹೈಕೋರ್ಟ್ ಅಲ್ಲಿ. ಅವರಿಗೆ ಸ್ಪರ್ಧೆ ಮಾಡಕ್ಕೆ ಸಪರೇಟ್ ತಗೊಂಡ್ಬಂದ್ರಿ ಅಂತ ಹೇಳ್ತಾರೆ. ಇದು ಬ್ಯಾಂಕ್ ಅವ್ರು ಕೊಟ್ಟಿರುವಂತ ಅರ್ಹ ಮತದಾರರ ಪಟ್ಟಿ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅದನ್ನೇ ನಾವು ಹೇಳ್ತಾ ಇರೋದು. ಸಿಕ್ಕಿದೆ ಅಂದ್ಮೇಲೆ ಆಟೋಮೆಟಿಕ್ಲಿ ಯು ಕ್ಯಾನ್ ಕಂಟೆಸ್ಟ್. ಹೌದು, ಮತದಾರನೇ ಸ್ಪರ್ಧೆ ಮಾಡಿ ಯಾವುದೇ ಕ್ಷೇತ್ರ ಇರೋದು ನನಗೆ ಹಕ್ಕಿದೆ ಮತದಾನದಲ್ಲಿ ಅಂದ್ರೆ ನೀನು ಅರ್ಹನೇ ಪಾರ್ಟಿಸಿಪೇಟ್ ಮಾಡ್ಬೋದು. ಸರ್ ನಿಮ್ಗೆ ಅರ್ಥ ಆಗ್ತದೆ, ನಮ್ದು ಅರ್ಥ ಆಗ್ತದೆ. ಕೈಗಳು ಆಗ್ತಿಲ್ಲ, ಕಾಣದ ಕೈಗಳು ಇದರಿಂದ ಬಹಳ ಕೆಲಸ ಮಾಡ್ತಿದೆ. ಯಾಕಂದ್ರೆ ಈಗ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನಾನು, 2 ಯುನಾನಿಮಸ್ ಆಗುತ್ತೆ. ಯಾರಿಗಾಗುತ್ತೆ? ಬಿಜೆಪಿಗೆ ಆಗುತ್ತೆ ಅನ್ನೋ ದುರುದ್ದೇಶದಿಂದ ಮಾಡ್ತಾ ಇರೋದು. ಯಾಕಂದ್ರೆ ಬಿಜೆಪಿ ಬಾಡಿ ಇದೆ. ಆತನಿಗೆ ಕೇಳಿದ್ರೆ ನನಗೆ ಏನು ಗೊತ್ತೇ ಇಲ್ಲ, ನಾನು ಅಂಡರ್ಟೇಕ್ ಕೊಟ್ಟಿಲ್ಲ, ಅಧ್ಯಕ್ಷರು ಹೇಳಿದ್ರು ನಾನು ವಕಾಲತ್ತಕ್ಕೆ ಸಹಿ ಮಾಡ್ಕೊಟ್ಟಿದ್ದೀನಿ, ಕೇವೇಟ್ ಹಾಕಿರೋದು ಅವರು ನಾನಲ್ಲ ಅಂತ ಉಡಾಫೆ ಉತ್ತರಗಳು ಕೊಡ್ತಾರೆ. ಹೆಂಗಯ್ಯ ನೀವು ಸಹಿ ಮಾಡಿದ್ರಿ? ಒಂದು 14ಕ್ಕೂ ಹಾಕ್ಬೇಕಾಯ್ತು ನೀನು. ಇವಾಗ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ. ಇವೆಲ್ಲ ದಬ್ಬಾಳಿಕೆ, ದೌರ್ಜನ್ಯನೇ ಇವು. ಈವರೆಗೂ ಯಾರು ಕೇಳದೇ ಇರ್ಬೋದು, ನಾನು ಕಂಟೆಸ್ಟೆಡ್ ಪವರ್ ತರಬಹುದು, ನನಗೆ ನ್ಯಾಯ ಬೇಕು, ನಮಗಾದ ನ್ಯಾಯ ಬೇರೆ ಯಾರು ಆಗ್ಬಾರ್ದು. ಇದು ಪಾಠ ಆಗ್ಬೇಕು, ಈ ತಾಲೂಕಿನಲ್ಲಿ ಪಾಠ ಆಗ್ಬೇಕಿದ್ದು. ಆ ಉದ್ದೇಶದಿಂದ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಕ್ ನಾವು ರೆಡಿ ಇದ್ದೀವಿ. ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೂ ಬರಿತೀನಿ, ಇವ್ರ ಬಗ್ಗೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೂ ಬರಿತೀನಿ, ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯಕ್ಕೂ ನಾನು ಈ ಬಗ್ಗೆ ಅರ್ಜಿ ಬರಿತೀನಿ. ಉತ್ತರ ಕೊಡ್ಲಿ. ಇವ್ರು ಬಂದು ಇಲ್ಲಿ ಸ್ಪಷ್ಟವಾಗಿ ದಬಾಯಿಸ್ಬಿಟ್ಟು 25 ಜನ ಕುಡಿ ನುಡಿಗಳು ಇಟ್ಕೊಂಡು ಕಿಡಿಗೇಡಿಗಳು ಇಟ್ಕೊಂಡು ದೌರ್ಜನ್ಯ ಮಾಡಿಸೋದಲ್ಲ. ಕಾನೂನಾತ್ಮಕ ಹೋರಾಟ ಮಾಡಲಿ. ಎಲೆಕ್ಷನ್ ಕಂಟೆಸ್ಟ್
ಕಂಟೆಸ್ಟ್ ಮಾಡಲಿ, ಗೆಲುವು ಸೋಲು ಯಾರೋ ಒಬ್ರು ಗೆಲ್ತಾರೆ, ಯಾರೋ ಸೋಲ್ತಾರೆ. ಎಲೆಕ್ಷನ್ ಆಗಲಿ ವಾಮ ಮಾರ್ಗ